नंदू गडगी को किया गया अरेस्ट। मूर्ति स्थापना को लेकर विवाद। बीजापुर के बसवन बागेवाड़ी तालुका के नंदीहड़ गांव में गणिका समाज की मूर्ति स्थापना को लेकर विवाद बढ़ गया है। मूर्ति स्थापना की अनुमति की मांग को लेकर समाज के लोगों ने विरोध प्रदर्शन किया। इसी दौरान नंदू गडगी समेत कई लोगों को पुलिस थाना ले जाने की बात सामने आई है। गणिका समाज के लोगों का कहना है कि जिस जगह पर पिछले 14 सालों से सर्कल था, वहां इस बार मूर्ति स्थापना करना चाहते थे, लेकिन मूर्ति को लेकर अधिकारियों पर साजिश रचने के आरोप लगाए हैं। इसी मुद्दे को लेकर बड़ी संख्या में लोगों ने प्रदर्शन किया। पुलिस ने कई प्रदर्शनकारियों को मनगुली पुलिस स्टेशन ले गई, जबकि नंदू गडगी को निडगुंदी पुलिस थाना ले जाने की जानकारी सामने आई है। इसके बाद लोगों ने पुलिस स्टेशन के सामने भी घेराव कर अपना विरोध जताया। हमारे माध्यम से बात करते हुए एडवोकेट ने पुलिस की कार्रवाई पर नाराजगी जताई और प्रदर्शन के दौरान लाठीचार्ज का भी आरोप लगाया। वहीं आज पुराने सर्कल को हटाए जाने की भी खबर सामने आ रही है। आखिर पूरा मामला क्या है, गणिका समाज के साथ क्या हुआ, आइए देखते हैं इस पूरे मामले की सच्चाई। ಬೇರೆ ಸಮಾಜದವ್ರು ಯಾರನ್ನಾರ ಹಿಂಗ ಬ್ರೇಕ್ ಮಾಡಕತ್ತ ಅವ್ರನ್ನ ತಂದ್ ಹಿಂಗ್ ಕುಂದಿರ್ತೀರಿ ಸರ್? ಒಂದ್ ಉದಾಹರಣೆ ಹೇಳ್ರಿ, ಯಾರ್ಯಾರು ಹೇಳ್ರಿ. ಇಲ್ಲ ಗೊತ್ತಾಗಿಲ್ಲ ಹೆಂಗ್ ಸರ್? ಯಾರು ತಂದ್ ಕುಂದಿಸಿದ್ ಹೇಳಲ್ರಿ? ಅಲ್ಲ ಸರ್, ಈಗ ಅರ್ಧಲ್ಲ ಏನೋ ಇದು ಮಾಡಿ ಕುಂದ್ರಲ್ಲಿ ಕರಿಕೈತೆ ಆರಾಮ್ ಸರಿ ಎಲ್ಲರೂ ನಿಮ್ಮೆಲ್ಲರೂ ಇನ್ನೊಂದು ಫೋನ್ ಇದೇ ಕೂತ್ ಬಿಡ್ತೇವ್ರಿ. ಮಾಡಿದವ್ರು ಯಾರು ನಮ್ಗೆ ಗೊತ್ತೈತಿ. ನಿಮ್ ಮ್ಯಾಗ ಏನೋ ನಾನು ಯಾರನ್ನು ಬಹಳ ಬಾಂಧವ್ಯ ಸೈನಿಕ ಮಾಡಕತ್ತ ದಯವಿಟ್ಟು ನಿಮ್ಗೆ ಅಲ್ಲೇ ಒಂದ್ 9 ದಿನ ಇಲ್ಲಿ ತನ ಈಗ ಮಾತಾಡೋ ಎಲ್ಲಿ ಅಲ್ಲ ನಾವು ಇನ್ನಷ್ಟು ಜನರನ್ನ ಪೊಲೀಸ್ ಸ್ಟೇಷನ್ ಕೋಟಿಗೆ ಹೋಗ್ಬೇಕ, ಕೋಟಿಗೆ ಬರುದು ಎಲ್ಲರೂ ಹಿಂಗ್ ಮಾಡ್ರಿ. ಇದು ಇನ್ನ 20 ಎಲ್ಲ ಹಳ್ಳಿ ಒಂದು ಸಂದೇಶ ಹೋಗ್ಲಿದೆ ಎಲ್ಲರಿಗೆ. ಸುಮ್ಮನೆ ಕೆಲಸ ಸಾಮಾನ್ಯ ಜನ ಜನರು ಹೆಂಗ್ ಕೊಟ್ರ ಅಥವಾ ಕೆಲಸ ಆಗುತ್ತೆ, ಇಲ್ಲ ಕೆಲಸ ಇಲ್ಲ, ಇಷ್ಟು ಮಂದಿ ಕೆಲಸ ಇಲ್ಲ. ಅದು ಶಾಪದ ಒಂದು ಶಾಪರೇ. ಸಾಮಾನ್ಯ ಜನರಿಗೆ ಒಳ ಬರ್ರಿ. ಕೋರ್ಟ್ ಶಾಪರೇ ಅದು. ಪೊಲೀಸ್ ಸ್ಟೇಷನ್ ಮತ್ತೆ ಕೋರ್ಟ್ ಯಾವ ಇರಂಗಿಲ್ಲಲ್ರಿ, ಅವ ನೆಮ್ಮದಿನ ಜೀವನ ಮಾಡ್ತಾನ್ರಿ. ಅದು ಇರ್ಲಾರ ಏನೈತಲ್ರಿ, ಅವ ಏನ ಶಾಪ್ ಗ್ರಸ್ತಾನ ಅವ್ ಎಲ್ಲಾ ಇಟ್ಕೊಂಡ್ ಅಡ್ಡಾಡ ಕೋರ್ಟ್ ಕಚೇರಿ ಏನ್ ಅಡ್ಡಾಡ್ತಾನಲ್ರಿ, ಶಾಪ್ ಗ್ರಸ್ತ ವ್ಯಕ್ತಿ ನಾವು ನೋಡ್ತಾರೆ ಸರ್. ಹೇಳದ್ಮೇಲೆ ನಾವು ಮಾಡ್ತೇವ್ರಿ. ಈಗ ಪದೇ ಪದೇ ಹಚ್ಚ ನಮಗೂ ಬಯಸ್ಕೊಳತ್ತ, ನಾವು ಬಯಸ್ಕೊಳ್ತೇವೆ. ಒಂದ್ 5 ನಿಮಿಷ ವೇಟ್ ಮಾಡ್ರಿ. ನಮ್ದು ಮನಿ ಅಲ್ಲಿ ಬಂದಾರಲ್ರಿ, ಅದು ಬಂದಿತ್ತು ಅವಶ್ಯ ಮಾಡ್ರಿ ಎಲ್ಲಾರು. ಅವ್ರು ಇನ್ನ 2-3 ತಾಸು, ಅವ್ರು 24 ತಾಸ ಅಂತ ಎಲ್ಲಾರು ನಿಮ್ಮ ಎಲ್ಲಾ ಎಲ್ಲ ಹಳ್ಳಿಗಳಲ್ಲ ಗ್ರಾಮೀಣದವ್ರು ಎಲ್ಲಾರು ನಿಮ್ಮ ಎಲ್ಲಾರು ಕರ್ಸ್ರಿ. ಒಂದ್ ದೊಡ್ಡ ಇದು ತೊಂಬರ್ರಿ. ಏನೋ ಅದ್ ಯಾರಿಗಿದ್ದ ಹಾಕಿ ಆಗ್ಲಾರ್ದಂಗ ಹೋರಾಟ ಮಾಡ್ರಿ, ಶಾಂತಿ ಹೋರಾಟ ಮಾಡ್ರಿ. ಅಂದ್ರೆ ಗೊತ್ತಾಗ್ಲಿ ಜನರಿಗೆ, ಎಲ್ಲರಿಗೂ ಸಂದೇಶ ಹೋಗ್ಬೇಕಿದ್ ನಮ್ ಸಮಾಜಕ್ಕೆ ಎಷ್ಟು ಅನ್ಯಾಯ ಆಗತ್ತೆ ಇದನ್ನ ಸ್ವತಃ ನರೇಂದ್ರ ಮೋದಿ ಅವ್ರು ತಮ್ಮ ಬ್ರದರ್ಗೆ ಕಳಿಸ್ತೀವಿ. ತೆಲಿಗೆಟ್ಟು ನೀವು ಕಳ್ಸ್ಲಿಕ್ಕೆ ನನ್ನ ಹೆಸರು ಪರಿಶ್ರಮ ಅಲ್ಲ, ಅದು ಹೇಳ್ತೀನಿ ನೀವು. ಯಾಕಂದ್ರೆ ಅವರು ಈ ಸ್ಟೇಟ್ ಇದ್ದದಾರ, ನೀವು ಮಾಡ್ರಿ. ಅದ್ ಈ ಕೆಲ್ಸ ಇಲ್ಲ, ಸುಮ್ನೆ ಬಂದ್ ಕುಂತ್ರಿ 2 ತಾಸು ಕುಂತೀವಿ, 3 ತಾಸು ಕುಂತೀವಿ. ಗ್ರಾಮದಾಗ ಏನ್ ಆಗ್ಬೇಕಾಗಿತ್ತಲ್ಲ, ಇವತ್ತು ಈ ಸ್ಟೇಷನ್ದಾಗ ಮುಂದೆ 24 ತಾಸು ನೀವು ಇಲ್ಲಿ ಕುತ್ಕೋರಿ. 24 ತಾಸು ಐತೆ ಅದ. ಪ್ರಿಸನ್ ಒಳಗೆ ಅರೆಸ್ಟ್ ಮಾಡ್ಯಾರಪ್ಪ ಅಂದ್ರೆ 24 ತಾಸು ಐತಿ. 24 ತಾಸು
ತೊಂದ್ರೆ ಆಗುತ್ತೆ ಅಲ್ಲಿ ಹೇಳ್ರಿ. ತಾಸ್ನ್ಯಾಗ ಏನ್ ಇಲ್ಲೇ ಮಾಡಿದ್ರಿ? ಕುತ್ಕೊಂಡ್ಬಿಡ್ರಿ 24 ತಾಸು. ಅಂದ್ರೆ ಆಗ್ಬಾರ್ದು ಇವ್ರಿಗೂ ಅಲ್ಲಿ ಹೋದ್ರು ತೊಂದ್ರೆ ಆಗ್ತದೆ ಅನ್ನೋ ಕಾರಣಕ್ಕೆ ನಾವು ಇದ್ ಅಲ್ಲಲ್ರಿ, ಮಾಡ್ತೀವಿ. ಸರ್ ಅಲ್ಲಿ ತೊಂದ್ರೆ ಬಿಡ್ರಿ ಅವ್ರ ಅಲ್ರಿ ಅಲ್ಲಿ ಹೋದ್ರೆ ಆಯ್ತಂದ್ರೆ ಏನ್ ಆಗತ್ತೆ ಆತಲ್ರಿ ಮುಂದೆ ಹೋದ್ರೆ ಲೀಡರ್ ಇರ್ತಾರಲ್ಲ, ಆ ಲೀಡರ್ ಇಂದ ಒಂದು ಏನೋ ಒಂದು ಈಗ ಒಂದ್ ನಿಮಿಷ ನೋಡ್ರಿ, ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದ್ಯಾಳ PU ಗ್ರಾಮದಲ್ಲಿ ಈ ಮೊದಲೇ 2009 ಮತ್ತು 10ನೇ ಸಾಲಿನಲ್ಲಿ ನಿರ್ಮಾಣವಾದಂತ ಶ್ರೀ ಗಾನಸಿರಿ ಸರ್ಕಲ್ ಅನ್ನ ನಮ್ಮ ಗಾಣಿಗ ಬಂಧುಗಳು ಅದನ್ನ ಏನಾಗ್ತಾ ಇತ್ತು, ಶಿಥಿಲಗೊಳ್ತಾ ಇತ್ತು. ಅದನ್ನ ಅಭಿವೃದ್ಧಿ ಪಡಿಸುವ ಉದ್ದೇಶದಿಂದ ಏನ್ ಮಾಡಿದ್ರು, ಅದನ್ನ ತೆಗೆದು ಹೊಸದನ್ನ ನಿರ್ಮಾಣ ಮಾಡ್ಬೇಕಂತ ಕೇಸಿಂದ ಏನು ಹಳೇದನ್ನ ಅಭಿವೃದ್ಧಿ ಪಡಿಸ್ಬೇಕಂತ ಕೇಸಿಂದ ಏನು ಮನೆ ಮನೆಗೆ ಪಟ್ಟಿ ಎತ್ತಿ ಕೇಸಿಂದ ದೇಣಿಗೆಯನ್ನ ಪಡೆದುಕೊಂಡು ಅಭಿವೃದ್ಧಿ ಪಡಿಸ್ಬೇಕಂತ ಕೇಸಿಂದ ಮುಂದಾಗಿದ್ದು ಈಗ ನೈಜ ಘಟನೆ. ಆದ್ರೆ ಇಲ್ಲಿ ವಾತಾವರಣ ನೋಡಿದ್ರಪ್ಪ ಅಂತಂದ್ರೆ ಈಗ ನಾನ್ ನೋಡಿರುವಂತ ರೀತಿಯಲ್ಲಿ ಆಗ್ಬೇಕಪ್ಪ ಅಂತಂದ್ರೆ ಹೊಸದ ನಿರ್ಮಾಣ ಮಾಡ್ತಾ ಇದಾರಂತೆ ಕೇಸಿಂದ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರಾದಂತ ಶಿವಾನಂದ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ. ಹೇಳಿಕೆ ನೀಡುವವರಲ್ಲಿ ಅವರು ಹೇಳಿದ್ರು ಏನಂತ, ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಂತ ಕೇಸಿಂದ. ಮಾನ್ಯ ಶಾಸಕರೇ, ನಾನು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಂತೀನಿ. 2013ರಲ್ಲಿ ಏನು ಒಂದು ಸುಪ್ರೀಂ ಕೋರ್ಟ್ ಆದೇಶ ಆಗೈತಲ್ಲ, ಆ ಆದೇಶವನ್ನು ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಅವರು ದಯವಿಟ್ಟು ಒಂದು ಓದಿ ಅದನ್ನ ತಿಳಿದುಕೊಂಡು ಆ ನಂತರ ಮಾತನಾಡ್ಬೇಕಂತ ಕೇಸಿಂದ ವಿನಂತಿಯನ್ನ ಮಾಡ್ಕೊಂತೀನಿ. ಅದೇ ರೀತಿಯಾಗಿ ಇನ್ನೊಂದು ತಮ್ಮ ಗಮನಕ್ಕೆ ತರಬೇಕಪ್ಪ ಅಂತಂದ್ರೆ, ನಿಮ್ಮ ಮತಕ್ಷೇತ್ರದ ಒಂದು ನಂದಿಹಾಳ ಗ್ರಾಮ ಏನೈತಲ್ಲ, ನೀವು ಸಾಕಷ್ಟು ಸಲ ಅಲ್ಲಿ ಹೋಗಿದ್ದೀರಿ, ಆದ್ರೆ ನಿಮ್ ಕಣ್ಣಿಗೆ ಸರ್ಕಲ್ ಕಣ್ಣಿಗೆ ಬಿದ್ದಿಲ್ಲ ಅಂತ ಹೇಳಿದ್ರಿ. ಆಯ್ತು, ಓಕೆ, ಅದನ್ನು ಮರೆಮಾಚುವಂತ ಕೆಲಸ ನೀವು ಮಾಡಿದ್ರಿ. ಯಾಕಪ್ಪ ಅಂದ್ರೆ ನಾನು ನೋಡಿದಿನಪ್ಪ ಅಂತಂದ್ರೆ ನನ್ನ ಮೇಲ್ಮೇಲೆ ಬರ್ತಾ ಅದನ್ನ ಈ ಹಿಂದನ ನೋಡಿದ್ನಂತ ಕೇಸಿಂದ ನಾವು ಒಪ್ಕೊಂಡಪ್ಪ ಅಂತಂದ್ರೆ ಅದಕ್ಕೆ ಯಾಕೆ ಅಬ್ಜೆಕ್ಷನ್ ಮಾಡ್ತಿದ್ರಿ ಅಂತ ಕೇಸಿಂದ ಮ್ಯಾಗ್ನವ್ರು ನಿಮ್ಮನ್ನ ಕೇಳ್ತಾರ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಕತ್ತೀರಿ, ನೀವು ಅದನ್ನ ನಾನು ನೋಡಿಲ್ಲ ಅಂತ ಕೇಸಿಂದ ಮರಿಮಾಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಮಾಡಿ ಅದರಿಂದ ನಮಗೇನು ತೊಂದರೆ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ಇದರ ಪ್ರತ್ಯುತ್ತರವಾಗಿ ನಮ್ಮ ಸಮಾಜವು ನಿಮಗೆ ತಕ್ಕ ಪಾಠವನ್ನ ಕಲಿಸುತ್ತೆ. ಆ ಪಾಠವನ್ನ ಯಾವ ರೀತಿ ಕಲಿಸ್ಬೇಕಂತೇಳಿ ಈಗಾಗಲೇ ನಮ್ಮ ಗಾಣಿಗ ಸಮಾಜದ ಎಲ್ಲಾ ಬಂಧುಗಳು ಸಹಿತ ಈಗ ತಯಾರಿ ನಡೆಸಿಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇವತ್ತೇನು ನಂದ್ಯಾಳ ಗ್ರಾಮದಲ್ಲಿ ನಡೀತಿರುವಂತ ಒಂದು ಶಾಂತಿಯುತವಾದಂತ ಹೋರಾಟವನ್ನ ಉಗ್ರ ರೂಪಕ್ಕೆ ತರುವಂತವನ್ನ ಪ್ರಯತ್ನವನ್ನ ನೀವು ಮಾಡ್ತಾ ಇದ್ದೀರಿ. ಆ ಉಗ್ರ ರೂಪ ಗಾಣಿಗರ ಮಲ್ಲಿಗೆದರೆ ನಂದಿ ಎದ್ರೆ ಗೂಳಿ, ಎದ್ದು ಗೂಳಿ ಯಾವತ್ತೂ ಸುಮ್ಮನೆ ಇರಂಗಿಲ್ಲ. ಒಂದಲ್ಲ ಒಂದ್ಸಲ ಒಬ್ಬರಿಗಾದ್ರೂ ಗುಮ್ಮುತ್ತೆ. ಬಹಳ ಎಚ್ಚರಿಕೆಯಿಂದ ಇರಿ ಅಂತೇಳಿ ಈ ಮೂಲಕ ತಮಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ದಯವಿಟ್ಟು 2009 ಮತ್ತು 10ನೇ ಸಾಲಿನಲ್ಲಿ ನಿರ್ಮಾಣವಾದಂತಹ ಗಾಣಿಗ ಸರ್ಕಲ್ ಅನ್ನ ಅಭಿವೃದ್ಧಿ ಪಡಿಸಲು ಅನುಮತಿ ಮಾಡಿಕೊಡ್ಬೇಕಂತೇಳಿ ಕೇಸಿಂದ ಈ ಎಲ್ಲಾ ನಮ್ಮ ಸ್ಥಳೀಯ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಇಲಾಖೆಯವರನ್ನ ವಿನಂತಿಯನ್ನ ಮಾಡ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ಯಾವುದೇ ಅಧಿಕಾರಿಗಳನ್ನಾತು ಒಂದು ಇಲಾಖೆಯನ್ನಾತು ದೂಷಿಸುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಇವತ್ತು 27/8/2026 ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5ರವರೆಗೆ ಒಂದು ಮೌನ ಸತ್ಯಾಗ್ರಹ ಮಾಡ್ಬೇಕಂತ ಕೇಸಿಂದ ಗ್ರಾಮದ ಎಲ್ಲಾ ಹಿರಿಯರು ಮತ್ತು ಯುವಕರು, ಮಹಿಳೆಯರು, ಮುಖಂಡರು ಆಯೋಜಿಸಿದ್ರು. ಆ ಪ್ರತಿಭಟನೆಯನ್ನ, ಮೌನ ಪ್ರತಿಭಟನೆಯನ್ನ ಉಗ್ರ ರೂಪಕ್ಕೆ ಒಂದು ಪರಿವರ್ತನೆ ಮಾಡುವಂತ ಕೆಲಸವನ್ನ ತಾವು ಮಾಡ್ತಾ ಇದ್ದೀರಿ. ಇವತ್ತು ಮಾಡ್ರಿ, ಅದು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ಪ್ರತ್ಯುತ್ತರವಾಗಿ ನಾವು ನೀಡ್ತೀವಿ. ದಯವಿಟ್ಟು ಇನ್ನೊಂದ್ಸಲ ನಾವು ವಿನಂತಿಯನ್ನ ಮಾಡ್ಕೋತೀನಿ, ಎಲ್ಲಾ ಅಧಿಕಾರಿಗಳಿಗಾಯ್ತು ಮತ್ತು ಒಳ್ಳೆ ಸ್ಥಳೀಯ ಶಾಸಕರಿಗಾಯ್ತು, ಸುಪ್ರೀಂ ಕೋರ್ಟ್ ಆದೇಶ 2013ರಲ್ಲಿ ಬಂದಿರುವಂತ ಆದೇಶವನ್ನ ದಯವಿಟ್ಟು ತಿಳಿದುಕೊಂಡು ಓದಿಕೊಂಡು ಅದರಲ್ಲಿರುವಂತ ವಿಷಯಗಳನ್ನ ಅರ್ಥ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಒಂದು ಹೇಳಿಕೆಯನ್ನ ಕೊಡಿ ಅಂತ ಕೇಸಿಂದ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇಲ್ಲಿ ತಿಡ್ಗುಂದಿ ಪೊಲೀಸ್ ಠಾಣೆಗೆ ಬಂದಿದೆ ಯಾಕಪ್ಪ ಅಂತಂದ್ರೆ ನಮ್ಮ ಬಿಜಾಪುರದ ಮುಖಂಡರಾದಂತ ಸುವರ್ಣ ಕರ್ನಾಟಕ ಗಾಣಿಗ ಮಹಾಸಭಾದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದಂತ ಶ್ರೀಯುತ ನಂದು ಅಣ್ಣ ಗಡಿಗೆ ಅವರನ್ನ ಏನೈತಲ್ಲ ಬೆಳಿಗ್ಗೆ 8 ಗಂಟೆಗೆನೆ ಪೊಲೀಸ್ ಸಿಬ್ಬಂದಿಯವರು ಕರೆದುಕೊಂಡು ಬಂದ ಕೇಸಿಂದ ತಿಡ್ಗುಂಡಿ ಪೊಲೀಸ್ ಠಾಣೆಯಲ್ಲಿ ಇಟ್ಕೊಂಡಿದ್ದ ಸಂಬಂಧ ನಾವೇನೈತಲ್ಲ ತಿಡ್ಗುಂಡಿ ಪೊಲೀಸ್ ಠಾಣೆಗೆ ಸ್ಥಳೀಯ ಅಧಿಕಾರಿಗಳನ್ನ ಮತ್ತು ಪೊಲೀಸ್ ಸಿಬ್ಬಂದಿಯನ್ನ ರಿಕ್ವೆಸ್ಟ್ ಮಾಡೋ ಸಲುವಾಗಿ ನಾವೇನೈತಲ್ಲ ಇಲ್ಲಿಗೆ ಬಂದಿದೀವಿ. ಅವ್ರು ಹೇಳ್ತಾ ಇದಾರೆ 24 ತಾಸು ಅವ್ರು ಕಾಲಾವಧಿ ಇರ್ತೈತಿ, ಅಲ್ಲಿವರೆಗೂ ಬಿಡಕ್ ಆಗಲ್ಲ ಅಂತ ಹೇಳಿದ್ರು. ಆಯ್ತು, 24 ತಾಸುವರೆಗೂ ನಾವು ಸಹಿತ ಏನೈತಲ್ಲ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ಸಹಿತ ನಾವು ಕೂತ್ಕೊಳ್ಳಕ್ ರೆಡಿ ಇದೀವಿ. ಯಾಕಪ್ಪ ಅಂತಂದ್ರೆ 24 ತಾಸೊಳಗೆ ಈಗ ಸಮಯ 4 ಗಂಟೆ ಆಯ್ತು. ಬೆಳಗ್ಗೆ 8 ಗಂಟೆಗೆ ಕರೆದುಕೊಂಡು ಬಂದಿದ್ದಾರೆ.
ಸಂಜೆ 4 ಗಂಟೆ ಆದರೂ ಸಹಿತ ಅವರು ಒಬ್ರು ಹಾರ್ಟ್ ಪೇಷಂಟ್ ಇರುವಂತ ಒಬ್ಬ ವ್ಯಕ್ತಿ. ಅವ್ರಿಗೆ ಇವತ್ತಾದ್ರೂ ಸಹಿತ ಯಾವುದೇ ರೀತಿ ಟ್ಯಾಬ್ಲೆಟ್ ತಗೊಂಡಿಲ್ಲ. ಮುಂದೆ ಏನಾದರೂ ಅವರ ಆರೋಗ್ಯದಲ್ಲಿ ಆಯ್ತು ಇನ್ನಿತರ ಏನೇ ಹೆಚ್ಚು ಕಡಿಮೆ ಘಟನೆಗಳು ಆದ್ರಪ್ಪ ಅಂತಂದ್ರೆ ಇದಕ್ಕೆ ಮೂಲ ಹೊಣೆಗಾರ ಪೊಲೀಸ್ ಇಲಾಖೆ ಆಗತ್ತೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದನ್ನ ಮನದಟ್ಟ ಮಾಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕಂತೇಳಿ ವಿನಂತಿಯನ್ನ ಮಾಡ್ಕೋತೀನಿ. ದಯವಿಟ್ಟು ನಂದು ಅಣ್ಣ ಗಡಿಗೆ ಅವರನ್ನ ಈ ಕೂಡಲೇ ಬಿಡುಗಡೆಯನ್ನ ಮಾಡ್ಬೇಕಂತೇಳಿ ವಿನಂತಿ ಮಾಡ್ಕೊಂತೀನಿ. ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಥವಾ ಏನು? ಅರೆಸ್ಟ್ ಈಗೇನೈತಲ್ಲ, ಈ ಪ್ರತಿಭಟನೆ ನಡೀಬಾರ್ದನ್ನೋ ಒಂದು ಕಾರಣಕ್ಕೋಸ್ಕರ ಮತ್ತು ಯಾವುದೇ ರೀತಿ ಅಚಾತುರ್ಯ ಘಟನೆಗಳು ನಡೀಬಾರ್ದನ್ನೋ ಕಾರಣಕ್ಕೋಸ್ಕರ ನಾವೇನೈತಲ್ಲ ಕರ್ಕೊಂಬಂದು ಇಟ್ಕೊಂಡಿವಿ. ಅದಕ್ಕೋಸ್ಕರ 24 ತಾಸು ಟೈಮ್ ಇರ್ತೈತಿ. ನಾವು ಅಲ್ಲಿ ಮಟ್ಟ ಬಿಡಕ್ಕಾಗಲ್ಲ. ಅದ್ರೊಳಗೆ ನೀವು ಸಹಿತ ಬಿಡುವಂತದ್ದು ಮೇಲಿನ ಅಧಿಕಾರಿಗಳು ಆದೇಶ ಮಾಡಿದ್ರೆ ಅದ್ರೊಳಗೆ ಬಿಡ್ತೀವಿ ಅಂತ ಹೇಳಿ ನಮ್ಮ ಠಾಣಾ ಸಿಬ್ಬಂದಿಯವರು ತಿಳಿಸಿದ್ದಾರೆ. ಇನ್ನು ಮುಂದೆ ನಡೆ ಏನು? ಮುಂದಿನ ನಡೆ ಏನಪ್ಪಾ ಅಂತಂದ್ರ ಈಗ ತಮ್ಮ ಮುಂದೆ ನಾವು ಹೇಳಂಗಿಲ್ಲ. ಯಾಕಪ್ಪ ಅಂತಂದ್ರ ಇದನ್ನೇ ಏನೈತಲ್ಲ ಬಂಡವಾಳ ಮಾಡ್ಕೊಂಡ್ ಬೇರೆ ಒಂದು ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಆಗುವಂತ ಸಾಧ್ಯತೆಗಳು ಬಹಳ ಅದಾವು. ಈಗಾಗ್ಲೇನು ಈಗ ನೀವು ಹಿಂದೆನು ಒಂದು 15 ದಿನದಿಂದ ನೋಡಿರ್ಬೋದು. ಅವತ್ತು ನಮ್ಮ ಗಾಣಿಗ ಸಮಾಜದ ಹಿರಿಯರು ಮತ್ತು ಮಹಿಳೆಯರು ಮಾತಾಡಿದಂತ ಮಾತುಗಳನ್ನ ತಿಳಿದುಕೊಂಡು ಇಡೀ ಕರ್ನಾಟಕದಾದ್ಯಂತ ಸಹಿತ ಇದು ವಿಷಯ ಸ್ಪ್ರೆಡ್ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಇದು ನಂದ್ಯಾಳ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಕೈಗೊಳ್ಳುವಂತ ಒಂದು ರೂಪರೇಷೆಗಳನ್ನ ನಾವು ಹೆಣೆದುಕೊಂಡು ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ಇವತ್ತು ನೀವು ಹೋರಾಟ ಕೈಗೊಂಡಿದ್ದೀರಿ, ಆದ್ರೆ ಎದಕ್ಕೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಿದ್ರಿ? ಯಾಕಪ್ಪ ಅಂತಂದ್ರೆ ನಮ್ಮ ಸ್ಥಳೀಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ನಮ್ಮ ಹಾಕಿರುವಂತ ಟೆಂಟ್ಗಳನ್ನಾಗಿರ್ಬೋದು, ಅಲ್ಲಿ ಕೂತಿರುವಂತ ನಮ್ಮ ಗಾಣಿಗ ಸಮಾಜದ ಬಂಧುಗಳನ್ನಾಗಿರ್ಬೋದು ಲಾಠಿ ಚಾರ್ಜ್ ಮಾಡುವ ಮೂಲಕ ಮತ್ತು ಟೆಂಟ್ ಕಿತ್ತುವ ಮೂಲಕ ಏನೈತಲ್ಲ ಅವ್ರನ್ನ ಚೆದರಿಸಿದುವಂತ ಕೆಲಸ ಮಾಡಿದ್ರು. ಮತ್ತು ಅಲ್ಲಿ ಕೆಲವೊಂದಿಷ್ಟು ಜನರನ್ನ ಏನ್ ಮಾಡಿದ್ರು, ಅರೆಸ್ಟ್ ಮಾಡ್ಕೊಂಬಂದ ಮಣಗುಳಿ ಪೊಲೀಸ್ ಠಾಣೆಯಲ್ಲಿ ಸಹಿತ ಬಂಧಿಸಿ ಇಟ್ಟುಕೊಂಡಿದ್ದಾರೆ. ಅದಕ್ಕೋಸ್ಕರ ಏನೈತಲ್ಲ ಅಲ್ಲಿ ಸಾಕಷ್ಟು ಪೊಲೀಸ್ ಸಿಬ್ಬಂದಿಯವರನ್ನ ಬಿಟ್ಟು ಅಲ್ಲಿ ಸಮಾಜದ ಸದಸ್ಯರನ್ನ ಛಿದ್ರ ಮಾಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಅಧಿಕಾರಿಗಳು ಮಾಡಿದ್ದಾರೆ. ಸ್ಥಳೀಯ ಅಧಿಕಾರಿಗಳಿಗೂ ಸಹಿತ ನಾನು ಇವತ್ತು ನಿಮ್ಮ ಮೂಲಕ ಏನೈತಲ್ಲ ಒಂದು ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಗಾಣಿಗ ಸಮಾಜ ಇಡೀ ಜಗತ್ತಿಗೆ ಒಂದು ಬೆಳಕು ನೀಡುವಂತ ಸಮಾಜ. ಆ ಸಮಾಜ ಇವತ್ತು ಕತ್ಲಲ್ಲಿದೆ ಅನ್ನೋ ಕಾರಣಪ್ಪ ಅಂತಂದ್ರೆ ಸ್ಥಳೀಯ ಅಧಿಕಾರಿಗಳ ಕೈವಾಡನು ಸಹಿತನು ಅದ್ರ ಜೊತೆ ಇದೆ. ಮತ್ತೆ ಅದೇ ರೀತಿಯಾಗಿ ಸ್ಥಳೀಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸ್ಥಳೀಯ ಶಾಸಕರ ಒಂದು ಮಾತಿಗೆ ಬದ್ಧರಾಗಿ ಅವರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಅವರೇ ಸಹಿತ ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ, ಇದೇ ಶಾಸಕರೇ ಮುಂದುವರಿಯಲ್ಲ. ಮುಂದೆ ಬರುವಂತ ಶಾಸಕರು ಸಹಿತ ಬೇರೆದವ್ರು ಇರ್ತಾರೆ. ಯಾಕಪ್ಪ ಅಂದ್ರೆ ಇವ್ರದ್ದು ಎಕ್ಸ್ಟೆಂಡೆಡ್ ಡೇಟ್ ಇರೋದು ಕೇಸಿಂದ ಕೇವಲ 5 ವರ್ಷಗಳ ಮಾತ್ರ, ನೀವಿರೋದು 60 ವರ್ಷಗಳ ಕಾಲ. ದಯವಿಟ್ಟು ಸಮಾಜದಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದಿರುವಂತ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಧಿಕಾರಿಗಳದಿರ್ತೈತಿ. ದಯವಿಟ್ಟು ಅಧಿಕಾರಿಗಳಿಗೆ ಈ ಮೂಲಕ ವಿನಂತಿಯನ್ನು ಮಾಡ್ಕೋತೀನಿ, ಯಾವುದೇ ರೀತಿ ರಾಜಕೀಯ ವ್ಯಕ್ತಿಗಳಿಗೆ ಮತ್ತು ಅವರ ಒತ್ತಡಕ್ಕೆ ಬಲಿಯಾಗದೆ ನ್ಯಾಯಯುತವಾಗಿ ಸಂವಿಧಾನಯುತವಾಗಿ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾನ್ಯ ಸ್ಥಳೀಯ ಅಧಿಕಾರಿಗಳು ಮಾಡ್ಬೇಕಂತ ಹೇಳಿ ಈ ಮೂಲಕ ವಿನಂತಿಯನ್ನು ಮಾಡ್ಕೊಂತೀನಿ. ಲಾಠಿ ಚಾರ್ಜ್ ಆಗಿತ್ತು ಅಂತ ಹೇಳಿ ನಮಗೆ ಕೇಳಿ ಬಂದಿತ್ತು. ಹೌದು, ಅದು ಲಾಠಿ ಚಾರ್ಜ್ ಆಗಿದಂತೂ ಸತ್ಯ. ಒಂದು 4 ರಿಂದ 5 ಯುವಕರಿಗೆ ಏನ್ ಮಾಡಿದಾರೆ, ಬಡ್ದಿದ್ದಾರೆ. 4 ರಿಂದ 5 ಹುಡುಗರಿಗೆ ಬಡ್ದಿದ್ದಾರೆ. ನಾನು ಅವಾಗಲೇ ಹೇಳಿದೆ ನಿಮ್ಮ ಹತ್ರ ಏನಾದ್ರು ವಿಡಿಯೋ ಇದೆ ಅಂತ. ಆ ವಿಡಿಯೋ ಮಾಡಕ್ ಹೋದಂತ ಯುವಕರನ್ನು ಸಹಿತ ಕುತ್ತಿಗೆ ಪಟ್ಟ ಹಿಡಿದ ಕೇಸಿಂದ ವ್ಯಾನ್ ಅಲ್ಲಿ ಎಳೆದು ಹಾಕುವಂತ ಕೆಲಸವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ, ಪೊಲೀಸ್ ಸಿಬ್ಬಂದಿಯವರು ಮಾಡಿದ್ದಾರೆ. ಅದೇನೈತಿ ಆ ವಿಡಿಯೋಗಳು ಸಹಿತ ನಮ್ಮ ಹತ್ರ ಇಲ್ಲ. ದಯವಿಟ್ಟು ಆ ವಿಡಿಯೋಗಳು ಸಿಕ್ಕ ತಕ್ಷಣ ನಾವೇನೈತಲ್ಲ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಈಗ ಯಾವ ರೀತಿ ಶಾಂತಿಯುತವಾದಂತ ನಡಿಬೇಕಾದಂತ ಒಂದು ಹೋರಾಟವನ್ನ ಉಗ್ರ ರೂಪಕ್ಕೆ ಟರ್ನ್ ಮಾಡಿದಂತವರಿಗೆ ಮತ್ತು ಟರ್ನ್ ಮಾಡೋಕೆ ಆದೇಶ ಮಾಡಿದಂತ ಎಲ್ಲಾ ಇದ್ರ ಹಿಂದೆ ಇರುವಂತ ಷಡ್ಯಂತರ ಮಾಡಿರುವಂತ ಎಲ್ಲರಿಗೂ ಸಹಿತ ಈ ಮೂಲಕ ಧನ್ಯವಾದವನ್ನ ಸಲ್ಲಿಸ್ತೀನಿ. ಬಂದಿನ್ರಿ ಅಂತ ಹೇಳಿದ್ರು. ಈಗ ಅವ್ರ ಆರೋಗ್ಯನು ನಾನು ಕೇಳ್ಕೊಂಡೆ, ಆರೋಗ್ಯವಾಗಿದ್ದಾರೆ, ಏನ ತೊಂದ್ರೆ ಇಲ್ಲ. ಈಗ ಸದ್ಯದ ಕೆಲವೇ ಕ್ಷಣಗಳಲ್ಲಿ ಎಸ್ಪಿ ಆಫೀಸಿಗೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ನಮ್ಮ ಠಾಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮುಂದೆ ಏನೈತಲ್ಲ ಏನೇ ಆದ್ರೂ ಸಹಿತ ಮುಂದೆ ನಾವು ಉಗ್ರವಾದಂತ ಹೋರಾಟವನ್ನ ಮಾಡುವ ಮೂಲಕ ನಮ್ಮ ಗಾನಸಿರಿ ಸರ್ಕಲ್ ಅನ್ನ ಉಳಿಸ್ಕೋತೀವಿ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ರಪ್ಪ ಅಂತ ಸ್ವಾಭಿಮಾನವನ್ನ ಉಳಿಸ್ಕೊಂಡು ನಮ್ಮ ಗಾಣಿಗ ಸರ್ಕಲ್ ಅನ್ನು ಉಳಿಸ್ಕೋತೀವಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ತಮ್ಮ ಹೆಸರು? ನಮ್ಮ ಹೆಸರು ಈರಣ್ಣ ಗಲಾಟೆ ಅಂತ ತಾವು ಏನಿದ್ದೀರಿ? ನಾವು ಅಡ್ವೊಕೇಟ್ ಸರ್.